ಅತ್ತೆ, ನೋಡಿದ್ರ ಈ ನಿಮ್ಮ ಸೊಸೆಯ ಪಾಲು ಏನಾಗಿದೆ ಅಂತ. ಇಷ್ಟು ದಿನಗಳ ಕಾಲ ಈ ಮನೆಗೆ ಸೊಸೆಯಾಗಿ ಇದ್ದು ಈಗ ಈ ಮನೆಯಲ್ಲಿ ಆ ಸುವರ್ಣ ನನ್ನನ್ನು ಮನೆಯ ಆಳ್ನ ಹಾಗೆ ನಡೆದುಕೊಳ್ತಾ ಇದ್ದಾಳೆ. ಆದರೆ ನನ್ನ ಕಷ್ಟವನ್ನ ನನ್ನ ಗಂಡನ ಮುಂದಾಗಲಿ ಯಾರ ಮುಂದಾದರೂ ಹೇಳ್ಕೊಳ್ಬೇಕು ಅಂತಂದ್ರೆ ಅದು ನನ್ನಿಂದ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈಗಾಗಲೇ ಒಂದು ಸಾರಿ ನನ್ನ ಗಂಡನ ಎದುರು ನಾನು ಗರ್ಭಿಣಿ ಅಂತ ಸುಳ್ಳು ಹೇಳಿದ್ದೀನಿ. ಆದ್ರೆ ಈಗ ನಿಜವಾಗಿ ನಾನು ಗರ್ಭಿಣಿ ಅನ್ನೋ ಸುದ್ದಿಯನ್ನ ಅವರ ಎದುರಲ್ಲಿ ಹೇಳಿದ್ರೆ ಅವರು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗೆ ಏನ್ ಮಾಡಲಿ, ಎಷ್ಟು ದಿನ ಅಂತ ಈ ಕಷ್ಟವನ್ನ ನಾನು ಅನುಭವಿಸಲಿ. ಅತ್ತಿಗೆ ಏಕಮ್ಮ ಕಣ್ಣೀರು ಸುರಿಸುತ್ತಾ ಕಸ ಹೊಡಿತಿರ್ವಿ. ಇದು ವಿಜಯದಶಮಿ, ಸಂತೋಷ ಭರಿತವಾಗಿ ಕುಳಿತುಕೊಳ್ಳುವುದನ್ನು ಬಿಟ್ಟು ದುಃಖಿತಳಾಗಿ ಕಸ ಹೊಡೆಯುತ್ತಿರ್ವಿ ಅಲ್ಲಮ್ಮ. ಇಲ್ಲಪ್ಪ, ಕಸ ಹೊಡಿಬೇಕು ಅಂತ ಹೋದೆ, ಕಣ್ಣೇನೋ ಬಿದ್ಬಿಟ್ಟು ಅದಕ್ಕಾಗಿ ಕಣ್ಣೀರು ಬಂತು ಅಷ್ಟೇ. ಸಾಕು ಮಾಡಮ್ಮ, ಈ ನಿನ್ನ ಕಂಬನಿಗಳಿಂದಲೇ ಗೊತ್ತಾಗುತ್ತದೆ. ದುಃಖಿತಳಾಗಿ ಕೂಡುವ ಸಮಯ ಹೋಯಿತು. ಅರ್ಜುನ ಕೌರವರನ್ನು ಗೆದ್ದು ಬಂದಂತೆ ಈ ನಿನ್ನ ಮೈದನ ನೌಕರಿ ಪಡೆದು ಬಂದಿದ್ದಾನೆ. ತೆಗೆದುಕೊಳ್ಳಮ್ಮ ಈ ಬಂಗಾರಮಯವಾದ ಪತ್ರೆಯನ್ನು. ತೆಗೆದುಕೊಂಡ ಹರಸಮ್ಮ ಶಾಲೆಯಾಗಲಿ ಎಂದು. ಮೈದನ, ನಿನಗೆ ನೌಕರಿ ಸಿಕ್ಕಿದೆಯಾ? ಯಾವ ನೌಕರಿ ಸಿಕ್ತಪ್ಪ? ರೈತ ರಾಷ್ಟ್ರದ ಬೆನ್ನೆಲುಬು ಎಂಬಂತೆ ಶಿಕ್ಷಕ ರಾಷ್ಟ್ರದ ರಕ್ಷಕನೆನ್ನುವ ಶಿಕ್ಷಕನ ನೌಕರಿ ಸಿಕ್ಕಿತು ಅತ್ತಿಗೆ. ಹಿಂದೆ ಡ್ಯೂಟಿಗೆ ಹಾಜರಾಗಬೇಕು ಅತ್ತಿಗೆ. ಅಣ್ಣ ಮತ್ತು ನಿಮ್ಮನ್ನು ಇಂದು ಹೂವಿನ ಹಾಗೆ ನೋಡಿಕೊಳ್ಳುತ್ತೇನೆ. ಮೈದನ, ನೀನು ಶಿಕ್ಷಕನಾಗು, ದೇಶಕ್ಕೆ ರಕ್ಷಕನಾಗು. ಇಷ್ಟು ದಿನಗಳ ಕಾಲ ನೀನು ಎಷ್ಟೋ ಕಷ್ಟವನ್ನ ಅನುಭವಿಸಿದೆಯಲ್ಲ, ಆ ಕಷ್ಟವೆಲ್ಲ ನಿನ್ನ ಪಾಲಿಗೆ ಇನ್ನು ಮುಂದೆ ದೂರ ಆಯ್ತು. ಸಂತೋಷವಾಗಿರಪ್ಪ, ಸಂತೋಷವಾಗಿರು. ಆಯ್ತಮ್ಮ. ಬಸವರಾಜ, ಕೊಡು, ನಿನ್ನ ಮನಕ್ಕೆ ತೃಪ್ತಿ ಆಗುವಷ್ಟು ಕೊಡು. ಅನ್ನದನ್ನು ಏಕೆ ನೆಲಕ್ಕೆ ಒಡೆಯುತ್ತಿರುವೆ? ಅಣ್ಣ, ಹೀಗೆ ಚೀರುವೆ ಅಣ್ಣ? ಬಸವರಾಜ, ಸುಂದರವಾದ ಕರು ನೀನೆಂದು ನನ್ನ ಸರ್ವಸ್ವವನ್ನೇ ನಿನಗೆ ದಾರಿಯೆಂದುಕೊಂಡು ಹೆತ್ತ ಮಕ್ಕಳು ಸುಳ್ಳು, ನೀನೇ ನನ್ನ ಮಗನೆಂದು ತಿಳಿದು ನಾನುಂಡದ್ದು ನರಕವೆಂದು ನನ್ನ ಬಾಯಲ್ಲಿ ತುತ್ತನ್ನು ನಿನಗೆ ಉಣಿಸಿ ಜೋಪಾನ ಮಾಡಿದೆ. ಹೊತ್ತಾಗಿ ನನ್ನನ್ನು ವಿಷಪೂರಿತ ಕೊಚ್ಚಿನಿಂದ ಕೊಚ್ಚಿ ಬಿಟ್ಟಿಯಲ್ಲೋ ಅವಿವೇಕಿ. ಅಣ್ಣ, ಹೀಗೆ ನುಡಿಯುವೇನ? ನಾನು ನಿನಗೆ ಸೇಡುಕಾರನೆ. ಕರು ಎಂದಾದರೂ ತಾಯಿಯನ್ನು ಕೊಲ್ಲಬಹುದು? ಕೊಲ್ಲುವುದಿಲ್ಲ. ಕರುವಿಗೆ ಹರೆಯತನ ಬಂದಾಗ ಹಾರುಣಿಸಿ ತಾಯಿಯೊಂದಿಗೆ ಸಂಭೋಗ ಮಾಡುತ್ತಿರಲಿಲ್ಲವೇ? ಅದು ಹೋಗಲಿ, ನಿನ್ನ ಹರೆಯದ ಮಬ್ಬು ಕವಿದಿದೆ ಎಂದು ಒಂದೇ ಒಂದು ಸಾವಿರ ಹೇಳಿದ್ದರೆ ಹೆಣ್ಣು ಹೆತ್ತ ತಂದೆ ತಾಯಿಗಳ ಕಾಲು ಹಿಡಿದು ನಿನಗೆ ವಧು ಒಪ್ಪಿಸಿ ಮದುವೆ ಮಾಡುತ್ತಿದ್ದೀಯಲ್ಲೋ. ಅದನ್ನು ಬಿಟ್ಟು ನೀನು ಇಂಥ ಹೇಯ ಕೃತ್ಯದ ಕೆಲಸ ಮಾಡಿಬಿಟ್ಟಿಯಲ್ಲೋ ನಯವಂಚಕ. ಅಣ್ಣ, ಹೀಗೆ ಮಾತನಾಡುವೇನ? ಭೂತ ಬಡಿದಿದ್ದೇನೋ ನಿನಗೆ? ನಿಜ, ನನಗೆ ಭೂತ ಬಡಿದಿದೆ. ತಮ್ಮಂದಿರೇ ಮಕ್ಕಳೆಂದು ತಿಳಿದು ಈ ಬಂಜರಡಲಿನ ತಾಪವನ್ನು ಸಹಿಸಿಕೊಳ್ಳದೆ, ಆದರೆ ನಿನ್ನನ್ನು ಸ್ವಾಮಿ, ಹೀಗೇಕೆ ಮಾತನಾಡ್ತಾ ಇದ್ದೀರಾ? ಅಣ್ಣ ತಮ್ಮಂದಿರರು ನೀವಿಬ್ರು ನಮ್ಮನ್ನ ಒಡ ಹುಟ್ಟಿದ ಮಕ್ಕಳು ಅಂತ ತಿಳಿದು ಪ್ರೀತಿಯಿಂದ ನೋಡಿದ ನೀವು ಇವತ್ತ್ಯಾಕೆ ಈ ರೀತಿಯಾಗಿ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಸಾವಿತ್ರಿ, ಬಸವರಾಜ ನಿನಗೇನಾಗಬೇಕು? ನೋಡಿ ಬಸವರಾಜ, ನಾನು ಹೆತ್ತು ಹೊತ್ತು ಸಾಕಿದ ಮಗನಲ್ಲದೆ ಹೋದರು ನನ್ನ ಕೈಯಾರೆ ತುತ್ತು ಮಾಡಿ ಉಣಿಸಿದ ನನ್ನ ಮಗ ಅವನು. ಅಣ್ಣ, ಏನಂದಿ ನೀನು ನನ್ನ ಅತ್ತಿಗೆಗೆ? ಚಾರತನ ಸ್ವಾನವೇ. ಅಣ್ಣ, ಈ ಮಾತನ್ನು ನೀನಾಡದ ಬೇರೆ ಯಾರಾದರೂ ಆಡಿದ್ದರೆ ಅವರ ಒಡಲನ್ನು
ಬೇಡಿಕೊಳ್ಳುವೆ. ಆಸ್ತಿಯ ಸಮಪಾಲು ನನಗೆ ಬೇಕಾಗಿಲ್ಲ ಅಣ್ಣ. ಈ ನಿರ್ಭಾಗ್ಯಕ್ಕೆ ಒಂದೇ ಒಂದು ಬೇಡಿಕೆ ಈಡೇರಿಸಿಕೊಡಣ್ಣ. ಗಂಡ ಹುಚ್ಚನಾದರೂ ಪತಿಭಕ್ತಿಯೇ ತನ್ನ ಸರ್ವವೆಂದು ತಿಳಿದು ಪತಿ ಪೂಜೆ ಮಾಡಿ ಪರಮೇಶ್ವರನನ್ನು ಒಲಿಸಿಕೊಂಡ ರೆಡ್ಡಿ ವಂಶದ ಕಳತ ಹೇಮರೆಡ್ಡಿ ಮಲ್ಲಮ್ಮನ ಪ್ರತಿರೂಪ ಈ ನನ್ನತ್ತಿಗೆ. ಪತಿ ಮಡಿದಾಗ ಸಾಕ್ಷಾತ್ ಅಮರುಣನ ಹಿಂಬಾಲಿಸಿ ಗಂಡನ ಪ್ರಾಣವನ್ನು ಮರಳಿ ಪಡೆದ ಸತಿ ಸಾವಿತ್ರಿಯಂತೆ ಪತಿಭಕ್ತಿಯರಾಗಿರುವ ಈ ನನ್ನತ್ತಿಗೆ ಜಾರಣೆ ಎಂದು ಅಣ್ಣ ನುಡಿಯಬೇಡ. ನಾನಿನ್ನ ಕಾಲಿ ಜೋಯಿಣಿ ಎಂಬ ಶಬ್ದವನ್ನು ಹೊತ್ತು ನಿಂತ ಈ ಕೈಯವರಿಗೆ ಹೇಮರೆಡ್ಡಿ ಮಲ್ಲಮ್ಮನೂ ಅಲ್ಲ, ಸತಿ ಸಾವಿತ್ರಿಯೂ ಅಲ್ಲ. ಅವಳ ಪಕ್ಷವಾಗಿ ಮಾತನಾಡುವ ನೀನು ತಮ್ಮ ಶ್ರೀರಾಮಚಂದ್ರ ಲಕ್ಷ್ಮಣನೂ ಅಲ್ಲ. ನೀನೇ ಒಳಗಿದ್ದ ಪುರುಷ, ಕಾಮಕ್ಕೆ ಕಣ್ಣಿಲ್ಲವೆಂಬವಂತೆ ಹೆತ್ತ ತಾಯಿಯ ಕೂಡ ಸಂಬಂಧ ಬೆಳೆಸಲು ಹೇಸದ ಜಾತಿಗೆ ಸಂಬಂಧ ಪ್ರಾಣಿ ನೀನು. ಮೊದಲು ಹೆತ್ತ ಮಗನೊಂದಿಗೆ ಕಾಮ ಕ್ರೀಡೆಯನ್ನು ಆಡುವ ಹೇಸಿ ಹೆಣ್ಣು ನಾನಲ್ಲ. ದಯವಿಟ್ಟು ಇಂಥ ಮಾತನಾಡದಿರಿ. ಸಾವಿತ್ರಿ, ಕಣ್ಣೆದರಿಗೆ ಹೂವಿನ ಮಾಲೆ ಮುಡಿಸಲು ಮೈಗೆ ಮೈ ಸ್ಪರ್ಶಿಸಿ ಕಾಮತೃಷ ತೀರಿಸಿಕೊಳ್ಳುವ ಮೊದಲೇ ನಿನ್ನಿಬ್ಬರ ಆಸೆಗೆ ಅಡ್ಡಪಡಿಸಿದರು. ನನ್ನ ಮನಸ್ಸಿಗೆ ನಿರ್ಧಾರವನ್ನು ಕೊಡಲಿಲ್ಲ. ಈ ನಿನ್ನ ಪ್ರಿಯಕರನನ್ನು ಹೂವಿನಂತೆ ನೋಡಿಕೊಳ್ಳಲು ಸುಮ್ಮನಿರಬೇಕೇ? ನೋಡಿ, ನನ್ನ ಮೈದುನ ಆಡಿದ ಒಂದೇ ಒಂದು ಮಾತಿಗೆ ನಿಮಗಿಷ್ಟೊಂದು ಕೋಪ ಬಂತಲ್ಲ. ಆದ್ರೆ ನನ್ನ ಮದುವೆಯಾಗುವ ಪೂರ್ವದಲ್ಲಿ ಏನೇ ಕಷ್ಟ ಬಂದ್ರು ಸುಖ ಬಂದ್ರು ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ ಅಂತ ಅಗ್ನಿ ಸಾಕ್ಷಿಯಾಗಿ ಸತ್ಯ ಪ್ರಮಾಣ ಮಾಡಿ ನನ್ನ ಕೊಳ್ಳಿಗೆ ಮಾಂಗಲ್ಯವನ್ನ ಕಟ್ಟಿದ್ರಲ್ಲ, ಆ ಮಾತುಗಳೆಲ್ಲ ಎಲ್ಲಿ ಹೋಯ್ತು? ಸತ್ತ ಪದಿ ಎಂದರೆ 7 ಹೆಜ್ಜೆಗಳು. ಅವು ನನ್ನ ಜೀವನವನ್ನು ಒಯ್ದ ಅಡ್ಡದವರಿಗೆ ಒಯ್ದ ಮಹಾಪೇತುಗಳು. ಸತಿ ಪತಿಗಳೆಂಬ ಗೋಡೆಯ ಮಧ್ಯೆ ಒಂದು ವಸ್ತು ಇದೆ. ಆ ವಸ್ತುವೇ ಮಾನವನ ಸರ್ವಸ್ವ. ಅದು ಇಲ್ಲದಾಗ ಎಳೆದುಕೋ ನೇಣಿಗೆ ಹಗ್ಗವನು ಎಂಬುದರ ಸಂಕೇತ. ನೋಡಿ, ಹೆಣ್ಣಿಗೆ ಶೀಲವೇ ಪವಿತ್ರವಾದ ವಸ್ತು. ಅಂತ ಶೀಲವನ್ನ ಕಳೆದುಕೊಂಡ ಹೆಣ್ಣು ಒಣದ ಮಡಿಕೆ ಇದ್ದ ಹಾಗೆ, ಒಣಗಿದ ಮಡಿಕೆ ಇದ್ದ ಹಾಗೆ. ನಂಬಿಕೆ ನಾ ಕೆಟ್ಟಿದ್ದು ನಂಬಿಕೆಯೇ. ಹತ್ತಿಗೆ ಹೆತ್ತಮ್ಮನಿಂದ ಪ್ರಚೋದಿಸಿದ್ದು ನಂಬಿಕೆಯೇ. ನಾ ಆತ್ಮಹತ್ಯೆಗೆ ಮಾಡಿಕೊಳ್ಳುವಂತ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ದು. ಅಣ್ಣ, ಬೇಕಾದರೆ ನನ್ನನ್ನು ಇಲ್ಲೇ ಕೊಳ್ಳು. ಆದರೆ ಅತ್ತಿಗೆ ಜೊತೆ ಮೋಹಿಸಿದವನೊಂದು ಮಾತ್ರ ಕರೆಯಬೇಡ. ನಾನು ಕಾಲಿಗೆ ಬೀಳುತ್ತೇನೆ. ಸಮುದ್ರದಂತೆ ಸಾಗಿದ ಸಂಸಾರವೆಂಬ ಹಡಗಿಗೆ ಬಂದ ಚಂಡಮಾರುತ ನೀನು. ಸಾಕು ಮಾಡೋಣ. ನೀಸರಂತೆ ನುಡಿಯಬೇಡ. ಅಣ್ಣನೆಂದು ನುಡಿಯಬೇಡ. ಕಲ್ತುಕೋ. ಹೋಗ ಈ ನಿನ್ನ ವಿಧ ಪುರುಷನೊಂದಿಗೆ ಸಾಗಿ. ನೋಡಿ, ದಯವಿಟ್ಟು ಈ ಮಾತನ್ನ ಮಾತ್ರ ಹೇಳ್ಬೇಡಿ. ಈ ಗರ್ಭವನ್ನು ಹೊತ್ತು ಈ ಮನೆಯಿಂದ ಹೊರಗೆ ಹೋಗುವಂತ ಕೇಳಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಸರಿ ದೂರ. ನೀನು ನನ್ನ ಅಣ್ಣನಲ್ಲ, ದೇವ ಮಾನವೆಂದು ತಿಳಿದಿದ್ದರೆ. ಆದರೆ ತಂದೆ ನಿನಗೆ ಶಂಕರ ಎಂದು ಹೆಸರಿಟ್ಟು ತಪ್ಪು ಮಾಡಿದ್ದಾರೆ. ಹಂದಿಯಂತೆ ಮಾತನಾಡಿವೆಲ್ಲ. ಇದೆಲ್ಲ ನೀನು ನನ್ನನ್ನು ಬೆಳೆಸಿದ್ದು. ಮಾತನಾಡದ ಹೊರಗೆ ಈ ನಿನ್ನ ಪ್ರೇಯಸಿಯೊಂದಿಗೆ. ಸಾವಿತ್ರಿ, ಮೊದಲು ಹೊರಡು ಇಲ್ಲಿಂದ. ಇಲ್ಲಿಯವರೆಗಿಲ್ಲದ ಸಾವಿತ್ರಿ
ಇನ್ನು ಗರ್ಭವತಿ. ಬಸವರಾಜ, ಚೆನ್ನಾಗಿ ಬಿತ್ತಿರುವೆ ವಿಷದ ಬೀಜ. ಆ ವಿಷದ ಬೀಜ ಮೊಳಕೆಯೊಡೆದು ಬೆಳೆಯುತ್ತಿದೆ ಇವಳ ಒಡಲಲ್ಲಿ. ಸಾವಿತ್ರಿ, ಮಕ್ಕಳಿಲ್ಲದಿದ್ದರೆ ಜನ ಬಂಜೆ ಎಂದು ಕರೆಯಬಹುದು ಎಂದು ಈ ರೀತಿ ಮೈದುನನೊಂದಿಗೆ ಕದ್ದು ಕಾಮದಾಟವಾಡುತ್ತಿರುವೆಯಾ ಚಾರಿಣಿ? ಮೊದಲು ನನಗೆ ಅಣ್ಣ, ಹಿಂದೆ 15 ವರ್ಷಗಳ ಆಚೆಗೆ ತಂದೆ ನನಗೆ ಹೊಡೆಯುತ್ತಿದ್ದರು. ಆದರೆ ಅದೇ ಸ್ಥಾನದಲ್ಲಿ ನಿಂತು ನೀನು ಹೊಡೆಯುತ್ತಿರುವೆಯ. ಈ ಚಾಟಿ ನನಗೇನು ಮಾಡಲಾರದಣ್ಣ. ಆದರೆ ಅತ್ತಿಗೆ ಜೊತೆ ಸರಸ ಮಾಡಿದ ಕಾಮುಕಾಯುವನೆಂದು ನನ್ನನ್ನು ಚುಚ್ಚಿ 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 ನುಡಿಯಬೇಡಣ್ಣ. ನಿನ್ನ ಸ್ವಾಮಿ, ಇಂಥ ಕರ್ಮ ಕಠೋರವಾದ ಮಾತುಗಳನ್ನು ಮಾತ್ರ ಹೇಳ್ಬೇಡಿ. ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ. ಸಾಕು ಮಾಡುವ ರಾಕ್ಷಸನ ಕೃತ್ಯವನ್ನು. ಪರಮ ಪವಿತ್ರ ಮೇಲೆ ನೀನೆತ್ತಿದ ಚಾಟಿ ಚಾಟಿಯಾಗದ ನಿನ್ನ ಮುಂಬಾಳು ಉರಳು ಹಾಕಿಕೊಳ್ಳುವ ಹಾಕ್ಯವಾದೀತು. ಎಚ್ಚರ ಶಂಕರ, ನನಗೆ ಹೊಡೆದಂತೆ ನನ್ನ ಅತ್ತಿಗೆಗೆ ಚಾಟಿ ಎತ್ತಿದರೆ ನಿನ್ನ ಮಾಂಸ ಖಂಡಗಳನ್ನು ಅಣುವಾಗಿ ಕತ್ತರಿಸಿ ಬಿಡುವೆ. ಎಚ್ಚರ, ಬರುತ್ತೇನೆ. ಹೋಗುತ್ತೇನೆಂದು ಹೇಳಬೇಡ ಕಟಕ, ಹೋಗುತ್ತೇನೆಂದು ಹೇಳು. ನೋಡಿ, ಈ ಮನೆಯಲ್ಲಿ ಈ ಗರ್ಭವನ್ನು ಹೊತ್ತು ನಾನು ಎಲ್ಲಿಗೆ ಹೋಗಲಿ? ನನಗೆ ಈ ಮನೆಯಲ್ಲಿ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಈ ಮನೆಯ ಕಸ ಮುಸರೆಯನ್ನಾದ್ರೂ ತೊಳೆದು ಜೀವನವನ್ನು ಸಾಗಿಸ್ತೀನಿ. ಕೊನೆ ಪಕ್ಷ ಈ ಮನೆ ಹಾಳಾಗಿ ಆದ್ರೂ ಇರ್ತೀನಿ. ನನ್ನ ಈ ಮನೆಯನ್ನು ಹೊರಗೆ ಹಾಕ್ಬಿಟ್ಟು ಇರಲಿಕ್ಕೆ ಅನುಮತಿ ಬೇಕೇ? ಹೊರಗೆ ಮಗನ ಇಲ್ಲಿದ್ದ. ಯಾಕೋ ಯಾಕೋ ಅವ್ರಿಗೆ ಆ ರೀತಿಯಾಗಿ ಮಾತನಾಡ್ತಾ ಇದೀಯಾ? ನೋಡು, ಅವರು ನನ್ನ ಗಂಡ. ಅವ್ರು ನನ್ನ ಬಡೀಲಿ ನನ್ನ ಸಾಯ್ಲಿ. ಅವ್ರಿಗೆ ಅಧಿಕಾರ ಇದೆ ಕಣೋ, ಅವ್ರಿಗೆ ಅಧಿಕಾರ ಇದೆ. ನೋಡಿದೇನು, ಹೆಣ್ಣು ಸಾನೆ ಸೀರಳು ಎಂಬುದಕ್ಕೆ ಒಂದು ಉದಾಹರಣೆ ಸಾಕು. ಆಯ್ತಮ್ಮ, ನಾನು ತಪ್ಪು ಮಾಡಿದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸು. ಗಂಡನ ತಪ್ಪನ್ನು ಸಹಿಸಿಕೊಳ್ಳದ ನಿಮ್ಮಂತ ಹೆಂಡತಿ ಎಂದರಿಂದಲೇ ಇಂಥ ಕೊಬ್ಬಿದ ಕೋಣನಂತಿರುವರು ನಿಮ್ಮಂತವರ ಮೇಲೆ ಅಟ್ಟಹಾಸಗೈತರು. ನನ್ನ ತಪ್ಪನ್ನು ಕ್ಷಮಿಸು ತಾಯಿ, ನಾನು ತಪ್ಪು ಮಾಡಿದ್ದೇನೆ. ಇಂಥ ನಾಟಕಗಳಿಗೆಲ್ಲ ಮನಸೋಲುವುದು ನಾನಲ್ಲೋ. ಮೊದಲು ದಯವಿಟ್ಟು ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಬೇಡಿ. ನನ್ನ ಮಾತನ್ನು ಕೇಳಿ. ನಿಮ್ಮ ನಗಲಿ ನಾನೆಲ್ಲಿಗೆ ಹೋಗಲಿ? ತೋಳೆಯೊಂದನ್ನು ಕೊಳಲಲ್ಲಿ ಇಟ್ಟುಕೊಂಡು ಮಿಂಗತನ ಮಾಡುತ್ತಾ ಸಮಾಜದ ಕಣ್ಣಿಗೆ ಮಣ್ಣೆರಗಬೇಕೆಂದು ಮಾಡಿದ್ದೀಯಲ್ಲವೇ? ಅವಮಾನ ಆರ್ಯನ ಆರ್ಯ ಗಂಡನಿರುವಾಗಲೇ ತಾಯಿಯನ್ನು ಕರೆದುಕೊಂಡ ನಾರಿಯ ಅವಮಾನ. ಇಲ್ಲ 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 ಇಲ್ಲ, ಇದಕ್ಕೆಂದು ಎಡಿ ಮಾಡಲಾರೆ. ನೀತ ಇಲ್ಲಿಯವರೆಗೂ ತಾಳ್ಮೆಯಿಂದಿದ್ದೆ, ಆದರೆ ಆ ತಾಳ್ಮೆಯನ್ನ ಕಿತ್ತುಕೊಂಡು ಬಿಟ್ಟಿರುವೆಯಲ್ಲ. ಈಗ ನಾನು ಹೇಳುವ ಮಾತನ್ನು ಸ್ವಲ್ಪ ನೆನಪಿನಲ್ಲಿಟ್ಟುಕೋ. ನೀನು ಹರಿದುಕೊಂಡ ತಾಳಿ ಕೇವಲ ಅಶಸ್ತ್ರ. ನಿನ್ನ ರಕ್ತದಿಂದ ಹುಟ್ಟುವ ಮಗ ತಾಯಿಯ ಉದರದಲ್ಲಿಯೇ ಮನೆ ಬಿಟ್ಟು ಹೊರಡದೆ ಮುಂದೆ ಇದೇ ಮಗುವಿನಿಂದಲೇ ಈ ಸಾಧ್ವಿಯೊಂದಿಗೆ ನಿನ್ನ ಪುನಃ ವಿವಾಹ ಆಗುವಂತೆ ಮಾಡದೇ ಇದ್ದರೆ ನನ್ನ ಹೆಸರು ರಾಮಜ್ಜನ ಮಗ ಬಸವರಾಜನೇ ಅಲ್ಲ. ಒಂದು ವೇಳೆ ನಾ ಮಾಡಿದ ಪಂಥವು ಪೂರೈಸಿದೆ ಹೋದರೆ ನನ್ನ ತಾಯಿ ನನ್ನನ್ನು ಜಾರತನದ ದುಡ್ಡಿನಿಂದ ಜೋಪಾನ ಮಾಡಿದಳೆಂದು ಇಡೀ ಸಮಾಜವೇ ಚಪ್ಪಾಳಿ ತಟ್ಟಿ ನಗಲಿ.
ಮಗುವಿನೊಂದಿಗೆ ಬಂದು ನಿನ್ನ ಮಗನ ಕಡೆಯಿಂದ ನಿಮ್ಮಿಬ್ಬರ ಮದುವೆ ಮಾಡಿ ಈ ನೊಂದ ತಾಯಿಗೆ ಮಾಂಗಲ್ಯ ಕಟ್ಟಿಸಿ ಮಗ ತಂದ ಮಾಂಗಲ್ಯ ಎಂದು ನಿರೂಪಿಸಿದರೆ ನನ್ನ ಹೆಸರು ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿದ ಕಿರಿಯ ಮಗ ಬಸವರಾಜನೇ ಅಲ್ಲ. ಇದು ನನ್ನ ತಾಯಿಯ ಮೇಲಾಣೆ. ಈ ಮನೆಯನ್ನು ಬಿಟ್ಟು ಹೋಗುವಾಗ ಈ ಪಾಪಿಯನ್ನ ಕೊನೆಯ ಒಂದೇ ಒಂದು ನಮಸ್ಕಾರವನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಬಾರಮ್ಮ ಹೋಗೋಣ. ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲಿಲ್ಲ, ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ. ನ್ಯಾಯ ಮಂದಿರದಲ್ಲಿ ದೇವರು ಕಾಣಲಿಲ್ಲ, ನ್ಯಾಯ ನಿಲ್ಲು ಶಂಕರ ಬಂದ ಗಂಡನಿಗೆ ತಮ್ಮನೊಂದಿಗೆ ಪ್ರೇಮಿಸಿ ಗರ್ಭವತಿಯಾದ ಸುದ್ದಿ ಊರಲ್ಲಿ ಕಾಯಿತಿರಂತೆ. ಇನ್ನೂ ಮನೆಯಲ್ಲಿ ಇರಲು ಇಷ್ಟಪಡುವೆಯಾ? ಹೋಗು ಹೋಗು, ಹಾಗೆ ಹೋಗು. ನನ್ನ ರಾಧವ, ಹೋಗು, ಒಳಗೆ ಹೋಗು. ನಾನು ರಾಧಮ್ಮ, ನನ್ನ ಹೆಂಡತಿ ಸೂಳೆ, ಅದು ನನ್ನ ತಮ್ಮನಿಂದ ತನ್ನ ಮೈದುನನಿಂದ ಸಾವಿತ್ರಿಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನನ್ನ ತಮ್ಮ. ಬೆಳೆಯುತ್ತ ಸಿಡಿಲ ಬಂಗಾರದ ವಾಡಲಿಗೆ ಬೆಳೆಯುತ್ತೆ ಸಿಡಿಲು ಬೀಸೋ ಗಾಳಿ ಬಿರುಗಾಳಿಯಾಗಿ ನನ್ನನ್ನೇ ಕಾಡಿತಲ್ಲೋ, ಮನಸಾರ ಮೆಚ್ಚಿತಲ್ಲೋ, ನನ್ನನ್ನೇ ಕಾಡಿತಲ್ಲೋ, ಮನಸಾರ ಮೆಚ್ಚಿತಲ್ಲೋ. ಬೀಸೋ ಗಾಳಿ ಬಿರುಗಾಳಿಯಾಗಿ ನನ್ನನ್ನೇ ಕಾಡಿತಲ್ಲೋ. ಬಸವರಾಜ, ಎಂತ ಮೋಸ ಮಾಡಿ ಬಿಟ್ಟಿಯಲ್ಲೋ. ನೀನೇ ಸಾಕಿದಾಗಿಯೇ ನನ್ನ ಬೆಟ್ಟಿನಾಗಿಯೇ ಹದ್ದಾಗಿ ಕುಟ್ಟಿತಲ್ಲೋ, ನನ್ನ ಮನಸಾರ ಬಿಟ್ಟಿತಲ್ಲೋ, ಹದ್ದಾಗಿ ಕುಟ್ಟಿತಲ್ಲೋ, ನನ್ನ ಮನಸಾರ ಬಿಟ್ಟಿತಲ್ಲೋ. ಬೀಸೋ ಗಾಳಿ ಬಿರುಗಾಳಿಯಾಗಿ ನನ್ನನ್ನೇ ಕಾಡುತ್ತಲ್ಲೋ.